बोलो भारत माता की ಕಮ್ಮಗುಟ್ಟಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನೂತನವಾದಂತಹ ಒಂದು ಕಾರ್ಯಕ್ರಮ ಸಂಸದರಾದ್ಮೇಲೆ ನಾನು ಅವೆಲ್ಲ ಕೂಡ ಆಶೀರ್ವಾದ ಮಾಡಿ ನನ್ನನ್ನು ಆಯ್ಕೆ ಮಾಡಿದ ಮೇಲೆ ಇಡೀ ಕ್ಷೇತ್ರದಲ್ಲಿ ಅನೇಕ ಕ್ಷೇತ್ರಗಳಿಗೆ ನನ್ನನ್ನು ಕರ್ಕೊಂಡು ಹೋಗಿ ಅವರ ಅಭಿನಂದನೆ ಸನ್ಮಾನ ಇವೆಲ್ಲ ಮಾಡ್ತಾ ಇದ್ದಾರೆ. ಆದರೆ ಒಂದು ಸರ್ಕಾರದ ಕಾರ್ಯಕ್ರಮ, ಮೊದಲನೇ ಕಾರ್ಯಕ್ರಮ ಅದು ಇವತ್ತು ರೇಣ್ಮಾಕ್ಲೆಯಲ್ಲಿ ಹಾಕೊಂಡು ಬಂದಿದ್ದೀನಿ. ಇಡೀ 8 ಕ್ಷೇತ್ರಕ್ಕೆ ಮೊದಲ ನಮ್ಮ ರಾಮಪಟ್ಟಣ ಗ್ರಾಮಕ್ಕೆ ಕಮ್ಮಗುಟ್ಟಳ್ಳಿ ಪಂಚಾಯಿತಿಗೆ ಹಾಕೊಂಡು ಬಂದಿದ್ದೀನಿ. ಇವತ್ತು ಮನ್ ಕಿ ಬಾತ್, ಪ್ರಧಾನಮಂತ್ರಿಗಳದ್ದು ಮನ್ ಕಿ ಬಾತ್ ಅನ್ನೋದು ಮನದ ಮಾತು ಅಂತೇಳಿ. ಮನ್ ಕಿ ಬಾತ್ ಅಂದರೆ ಅವರ ಮನದಲ್ಲಿರ್ತಕ್ಕಂಥ ಒಂದು ಮಾತನ್ನು ಈ ದೇಶದ ಜನರ ಜೊತೆ ಅವರು ಪ್ರತಿ ತಿಂಗಳು ಕೊನೆ ಭಾನುವಾರ ಹಂಚಿಕೊಳ್ತಾರೆ. ಆದರೆ ಚುನಾವಣೆ ನಿಮಿತ್ತ ಏನಾಯಿತು, ಕಳೆದ 2-3 ತಿಂಗಳಲ್ಲಿ ಅವರು ಹಂಚ್ಕೊಳ್ಳಿಕ್ಕೆ ಆಗಿರಲಿಲ್ಲ. ಏಕೆಂದರೆ ಇವತ್ತು ಚುನಾವಣೆ ಸಂದರ್ಭದಲ್ಲಿ ಇವತ್ತು ಕೋಡ್ ಆಫ್ ಕಂಡಕ್ಟನ್ನು ಇರೋದ್ರಿಂದ ಅವರು ಮಾತಾಡ್ಲಿಕ್ಕೆ ಆಗಿರಲಿಲ್ಲ. ಇವತ್ತು ಒಳ್ಳೆ ದಿನ ಆಯ್ಕೆ ಮಾಡ್ಕೊಂಡಿದ್ದಾರೆ, ವಿಶ್ವ ಪರಿಸರ ದಿನ ಜೂನ್ 30. ಮತ್ತು ಅವರೇ ಮಾತುಗಳಲ್ಲಿ ಹೇಳಿದರು, ನಮ್ಮ ಅಧಿಕೃತವಾದಂಥ ಏನು ಸ್ವಾತಂತ್ರ್ಯ ಹೋರಾಟ ಪ್ರಾರಂಭಕ್ಕೂ ಮುಂಚೆ ನಾವು ನೋಡಿದ್ದೀವಿ, ಈಗ ತಾನೆ ಜಾರ್ಖಂಡ್ನಲ್ಲಿ ಪ್ರಾರಂಭ ಆದಂಥ ಒಂದು ಹೋರಾಟ ಅಂಥ ದಿವಸ ಇವತ್ತು ಅಂತ ಹೇಳಿದ್ದಾರೆ. ಬುಡಕಟ್ಟು ಜನಾಂಗದವರು ಸೇರ್ಕೊಂಡು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅದಕ್ಕೋಸ್ಕರ ಇವತ್ತು ಆಯ್ಕೆ ಮಾಡ್ಕೊಂಡು ಇವತ್ತೆಲ್ಲ ನಿಮ್ಮ ಜೊತೆ ಮಾತನಾಡಿದ್ದೇನೆ ಅಂತ ಹೇಳಿದರು. ಹಾಗಾಗಿ ಬಂಧುಗಳೇ, ಇವತ್ತು ಎಲ್ಲ ನಮ್ಮ ಮುಖಂಡರು ಅನೇಕರು, ನಾನು ಇಷ್ಟು ಜನ ಬರ್ತೀರಿ ಅಂತ ಅನ್ಕೊಂಡಿರ್ಲಿಲ್ಲ. ಭಾನುವಾರ ಪಾಪ ಗ್ರಾಮದವ್ರು ಮಾತ್ರ ಬಂದಿರ್ಬೋದು, ಇಲ್ಲ ಪಂಚಾಯಿತಿಯವರು ಬಂದಿರ್ತಾರೆ ಅಂತ. ಆದರೆ ಭಾಳ ಜನ ಬಂದಿದ್ದೀರಿ. ನಮ್ಮ ತಂದೆಯವರು ಬಂದಿದ್ದಾರೆ, ಈ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ರತ್ನಮ್ನವರು, ಉಪಾಧ್ಯಕ್ಷರು ಕೇಶವ್ ಅವರು ಹೇಳಿದ್ದಾರೆ, ಕೇಶವ್ ಅವರು, ನಮ್ಮ ಮಂಡಿಕಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ರಾಮಸ್ವಾಮಿಗಳು, ಹಿರಿಯರಾದಂಥ ವೆಂಕಟರಾಯಪ್ಪಣ್ಣವರು, ನನ್ನ ಆತ್ಮೀಯರಾಗಿರ್ತಕ್ಕಂಥ ನಾರಾಯಣ ಸೋಮಣ್ಣವರು, ಗುಡಿಬಂಡೆ ಜಾತ್ಯತೀತ ಜನತಾ ದಳದ ಅಧ್ಯಕ್ಷರು, ಒಕ್ಕಲಿಗ ಸಂಘದ ಅಧ್ಯಕ್ಷರು ಕೂಡ ಆತ್ಮೀಯರು ಆಗಿರ್ತಕ್ಕಂಥ ಮಂಜುನಾಥ್ ರೆಡ್ಡಿ ಅವರು, ನಮ್ಮ ಮಾಜಿ ತಾಲೂಕ್ ಪಂಚಾಯಿತಿ ಸದಸ್ಯ LIC ದೇಶವಾಸಿಗಳ ಬಗ್ಗೆ ಚರ್ಚಿಸೋಣ. ನಮ್ಮ ಶ್ರೀಮಂತ ಸಂಸ್ಕೃತಿ, ವೈಭವದ ಇತಿಹಾಸ ಮತ್ತು ವಿಕಸಿತ ಭಾರತಕ್ಕಾಗಿ ಮಾಡುತ್ತಿರುವ ಪ್ರಯತ್ನಗಳ ಬಗ್ಗೆ ಚರ್ಚಿಸೋಣ. ಕೊನೆಯ ಭಾಮ ಜೊತೆಗಿನ ಮಾತುಕತೆಯ ಕೊರತೆ ನನ್ನನ್ನು ಕಾಡುತ್ತಿತ್ತು. ಆದರೆ ಈ ತಿಂಗಳುಗಳಲ್ಲಿ, ಯಾಕೆಂದರೆ ಈಗ MP ಕಚೇರಿ ನಾನು ಪೂಜೆ ಮಾಡಿದ್ದೇವೆ. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ MP ಕಚೇರಿ ಇದೆ. MP ಕಚೇರಿ ಅಂದರೆ ನಿಮ್ಮ ಕಚೇರಿ, ನನ್ನ ಕಚೇರಿ ಅಂದರೆ ನಿಮ್ಮ ಕಚೇರಿ. ಅಲ್ಲಿ ಒಬ್ಬ PA ಇರ್ತಾರೆ. ಯಾವಾಗಲೂ ನಾನು ಡೆಲ್ಲಿಯಲ್ಲಿದ್ದರೂ ಕೂಡ ಏನು ಸಾಹೇಬ್ರು ಡೆಲ್ಲಿಯಲ್ಲಿ ಅವರಪ್ಪ ನನ್ನ ಅಡುಗೆ ಒಳ್ಳೆಯವರು అనుకునేది. MP ఆఫీస్ కొండ మీది ఏమంతా ఉంది ఆడ అర్జీ ఎండ డేట్ వేసి దాన్ని అటెండ్ అయ్యేతోటి నేను చూసుకుంటాను. ఎవరు ಯಾವ ಸರ್ಕಾರమో ಯಾವ ಸರ್ಕಾರ ಇಷ್ಟ ఉండేది తెలిసిందా? ನೋಡಿ, ನಾನು ಹೇಳೋದು ಇಂಥವು ನಮ್ಮ ಸ್ಥಳೀಯ. ಇವತ್ತು ಕೂಡ ಮಾನ್ಯ ನರೇಂದ್ರ ಮೋದಿ ಅವರು 5 kg ಅಕ್ಕಿ ಕಳಿಸ್ತಾರೆ, 5 kg ಅಕ್ಕಿ ಕಳಿಸ್ತಾವ್ರೆ. ಅದರಲ್ಲಿ ಕೂಡ 2 kg ಯಾರು ಕಟ್ ಮಾಡ್ತಾವ್ರೆ? ಯಾರು ಕಟ್ ಮಾಡ್ತಾ ಇರೋದು? ಕಾಂಗ್ರೆಸ್ ಸರ್ಕಾರ ಅಲ್ವಾ? ಇದನ್ನೆಲ್ಲ ನೀವು ಹೇಳಿದ್ದಿದ್ರೆ ಯಾವ ಮನೆದೆ ನೋಡಿದ್ರೇನಪ್ಪ? ಸೀನಪ್ಪ
ನಿಂದೆ ಜವಾಬ್ದಾರಿ ತಾನೆ ಅವ್ರಿಗೆಲ್ಲ ಮನವರಿಕೆ ಮಾಡೋದು. ಯಾರು ಕೊಟ್ರು ಅವರೇ 10 ಕೆಜಿ ಅಕ್ಕಿ ಬೇಕಾ ಬೇಡ ಅಂತ ಕೇಳಿದವ್ರು ಯಾರು? ಕೊಟ್ರ? ಇವನ್ನೆಲ್ಲ ಹೇಳ್ಬೇಕು ನೀವು. ಆಗ್ಲೇ ಅವ್ರಿಗೆ ಮಂದಟ್ಟಾಗೋದು. ಇದನ್ನೆಲ್ಲ ನೀವು ಮಾಡಬೇಕು ಒಗ್ಗಟ್ಟಾಗಿ. ನೀವೆಲ್ಲ ಲೀಡರ್ಸು ಮೊದಲು ನಿಮ್ಮ ಒಗ್ಗಟ್ಟು ಮುಖ್ಯ. ನಿಮ್ಮ ಒಗ್ಗಟ್ಟು ಮುಖ್ಯ. ನೀವೆಲ್ಲ ಓಡಾಡಬೇಕು. ಜನರು ನಿಮ್ಮ ಹತ್ರ ಬರೋದಲ್ಲ, ನೀವು ಜನರ ಹತ್ರ ಹೋಗ್ಬೇಕು. ನಾನು ಹೇಗೆ ಬಂದಿದ್ದೀನಿ ನಿಮ್ಮೂರಿಗೆ, ನಿಮ್ಮ ಊರಲ್ಲೇ ನೀವು ಹೋಗ್ಬೇಕು ಅವ್ರ ಮನೆಗಳಿಗೆ. ಆಗ ನಿಮ್ಮ ಮೇಲೆ ವಿಶ್ವಾಸ ಬರುತ್ತೆ ಅಂತ ನಾನು ತಿಳ್ಕೊಳ್ತೀನಿ. ಇನ್ನೂ ಕೂಡ ಹೆಚ್ಚು ಹೆಚ್ಚು ನಿಮ್ಮ ಜೊತೆಯಲ್ಲಿ ಸಭೆಗಳನ್ನು ಮಾಡಿ, ನಿಮ್ಮ ಜೊತೆಯಲ್ಲಿ ಮತ್ತಷ್ಟು ನಾವು ಜೊತೆಯಾಗಿ ಪಕ್ಷವನ್ನು ಸಂಘಟನೆ ಮಾಡೋಣ. ನಮ್ಮ ಸಂಘಟನೆಯನ್ನು ಇನ್ನಷ್ಟು ಗಟ್ಟಿ ಮಾಡೋಣ. ಆಗಿಂದಾಗೆ ನಾವು ಆಗಾಗ ಭೇಟಿ ಮಾಡ್ತಾ ಇರೋಣ. ತಾವು ಜಿಲ್ಲಾಧಿಕಾರಿಗಳ ಕಚೇರಿ ಮರಿಬೇಡಿ, MP ಆಫೀಸಲ್ಲಿದೆ. ಬಹುಶಃ ಸೋಮವಾರದಿಂದನೇ ಅಲ್ಲಿ ನಮ್ಮ ಆಪ್ತ ಕಾರ್ಯದರ್ಶಿಗಳು ಅಲ್ಲೇ ಇರ್ತಾರೆ. ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಅಲ್ಲಿ ಇರಲಿಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ. ನೀವೇನು ಅರ್ಜಿ ಕೊಡ್ತೀರಾ ತಕ್ಷಣ ಅದಕ್ಕೆ ಸ್ಪಂದಿಸುವಂಥ ನಿಟ್ಟಿನಲ್ಲಿ ನಾನು ಕ್ರಮ ವಹಿಸ್ತೀನಿ ಅಂತ ತಮಗೆಲ್ಲ ಹೇಳ್ತಾ, ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳ ಈ 18ನೇ ಏನು ಸಂಸತ್ ಇದೆ, ಈಗ ಆ 18ನೇ ಸಂಸತ್ನ ಅವಧಿಯಲ್ಲಿ ಮೊದಲನೇ ಮನ್ ಕಿ ಬಾತ್ ರಾಮಪಟ್ಟಣದಲ್ಲಿ ಆಗಿರುವಂಥದ್ದು ಬಹಳ ವಿಶೇಷ, ಐತಿಹಾಸಿಕ. ನಾವ್ಯಾರೂ ಮರೆಯುವಾಗಿಲ್ಲ. ಹಾಗಾಗಿ ಇದನ್ನು ತಾವೆಲ್ಲ ಕೂಡ ಮನದಲ್ಲಿಟ್ಕೊಳ್ಳಿ. ಅವರೇನೆಲ್ಲ ಹೇಳಿದರು, ಮಹಿಳೆಯರು ಯಾವ ರೀತಿ ಕೆಲಸ ಮಾಡ್ಬೋದು ನೋಡಿ. ಎಲ್ಲೋ ಕೇರಳದಲ್ಲಿ ಕೊಡೆ ತಯಾರು ಮಾಡೋದು ಇಡೀ ವಿಶ್ವಕ್ಕೆ ಹೋಗ್ತಾ ಇದೆ ಅಂತೀಗ. ಇಡೀ ವಿಶ್ವಕ್ಕೆ. ಯಾವೂರಪ್ಪ ಅದು? ಕರ್ತ. ಮಹಿಳೆಯರು ಅನ್ಕೊಂಡ್ರೆ ಏನು ಬೇಕಾದರೂ ಸಾಧನೆ ಮಾಡಿ. ನಾವು ಸ್ಥಳೀಯವಾಗಿ ಏನು ಬೆಳಿತೀವಿ ಇದನ್ನು ನಾವು ಬೇರೆ ವಿದೇಶಗಳಿಗೆ ಕಳಿಸ್ಬೋದು. ಅದಕ್ಕೆ ಅವ್ರು ಹೇಳೋದು ಲೋಕಲ್ ಫಾರ್ ವೋಕಲ್ ಅಂತ. ಲೋಕಲ್ ಫಾರ್ ವೋಕಲ್. ನಮ್ಮ ಸ್ಥಳೀಯ ಪದಾರ್ಥಗಳ ಬಗ್ಗೆ ನಾವು ಹೆಚ್ಚಾಗಿ ಅದನ್ನು ಪ್ರಚಾರ ಮಾಡಬೇಕು, ಪ್ರಸ್ತುತಪಡಿಸಬೇಕು. ನೋಡಿ, ಜಮ್ಮು ಕಾಶ್ಮೀರದ ಚಪ್ಪರದವರೆಕಾಯಿ ಲಂಡನ್ಗೆ ಹೋಗ್ತಾ ಇದೆ. ಇಲ್ಲಿ ನೀವು ಯಾವುದೋ ಬೆಳೆಯೋ ತರಕಾರಿ ಹೋಗ್ಬೋದು ನಾಳೆ ದಿವಸ. ಅದರ ಬಗ್ಗೆ ಯಾರು ಮಾತಾಡ್ಬೇಕು? ಮೊದಲು ನಾವೇ ಮಾತಾಡ್ಬೇಕು. ನಾವು ಮಾತಾಡಿದಾಗ ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಸಿಗ್ತದೆ, ಹೆಚ್ಚಿನ ಪ್ರಚಾರ ಸಿಗ್ತದೆ. ಅದ್ರ ಮೂಲಕ ನಮ್ಮ ರೈತರ ಆದಾಯ ದ್ವಿಗುಣ ಆಗಬೇಕು. ಮುಂದಿನ ದಿನಗಳಲ್ಲಿ ಕೆರೆಗಳ ನೀರು ತುಂಬಿಸೋದೇ ಅಲ್ಲ, ನಿಮ್ಮ ಪ್ರತಿ ಮನೆಗೆ ನಲ್ಲಿ ಮೂಲಕ ನೀರನ್ನು ಕೊಡುವಂಥ ಕೆಲಸ ಕೂಡ ನಾನು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಆಗಿದೆಯಾ? ಇದೆಲ್ಲ ಕೂಡ ನೀವು ಇದನ್ನ ಹೇಳ್ತಾ ಇದ್ದೀರಾ, ಯಾರು ಕೊಟ್ಟವ್ರೆ ಅಂತ? ಮಾನ್ಯ ನರೇಂದ್ರ ಮೋದಿ ಅವರು, ನಮ್ಮ ಸರ್ಕಾರ BJP ಸರ್ಕಾರ ಕೊಡ್ತಾ ಇದೆ. ಮನೆ ಮನೆಗೆ ನಲ್ಲಿ ಮೂಲಕ ಕುಡಿಯೋ ನೀರು. ಪ್ರಧಾನ ಮಂತ್ರಿಗಳ ಜಲ್ ಜೀವನ್ ಮಿಷನ್. ಹೌದು. ಮತ್ತು ಬಹು ಗ್ರಾಮಗಳ ಕುಡಿಯೋ ನೀರಿನ ಯೋಜನೆ ಕೂಡ ನಾವು ಈಗಾಗಲೇ ಮಾಡಿದ್ವಿ. ಅದು ಪ್ರಾರಂಭ ಆಗಿದೆಯಾ ಇಲ್ವಾ? ಯದಾರ್ನಹಳ್ಳಿ ಇಲ್ಲ. ಅದನ್ನ ಈಗೆಲ್ಲ ನಾನು ತಕ್ಷಣ, ಯಾಕೆಂದ್ರೆ ಎಲ್ಲ ಮಲ್ಕೊಂಡ್ಬಿಟ್ಟಿದೆ ಸರ್ಕಾರ. 14 ತಿಂಗಳಿಂದ ಎಲ್ಲ ಎಲ್ಲಿನೂ ಅಲ್ಲೇ ಬಿದ್ದೋಗಿದೆ. ಈಗೆಲ್ಲಾದ್ರೂ ಚಾಟಿ ತಗೊಂಡು ಎಬ್ಸ್ಬೇಕಾಗಿದೆ. ಎಪ್ಸ ಅಂತ ಕೆಲಸ ಮಾಡೋಣ. ಅದು ಸ್ವಲ್ಪ ಫಾರೆಸ್ಟ್